सिद्धिप्रदायकाय गुरु ब्रह्मा गुरु विष्णु गुरुदेवो महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವ ನಮಸ್ಕಾರಗಳು. ಈ ಬಾರಿಯು ಮಹಾಶಿವರಾತ್ರಿಯು ವೃಷಭ ರಾಶಿಯವರಿಗೆ ಯಾವೆಲ್ಲ ಬದಲಾವಣೆಗಳು ತರುತ್ತದೆ. ಶುಕ್ರನ ಅಧಿಪತಿಯಾಗಿರುವಂತಹ ಈ ರಾಶಿಯವರಿಗೆ ಕಲೆ, ಶಿಸ್ತು ಮತ್ತು ಸೌಂದರ್ಯವನ್ನು ಪ್ರೀತಿಸುವರು. ಈ ಪವಿತ್ರ ದಿನದಿಂದ ಶಿವನಿಗೆ ಶರಣಾಗುವುದರಿಂದ ನಿಮ್ಮ ಜೀವನದಲ್ಲಿ ಏನೇ ಅಡೆತಡೆಗಳು ಇದ್ದರೂ ನಿಮ್ಮ ಒಂದು ವಿಚಾರದಲ್ಲಿ ಎಲ್ಲ ದೂರ ಆಗುವಂತಹ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ವ್ಯಾಪಾರ ಹಾಗೂ ವಹಿವಾಟನ್ನು ಮಾಡುವಂತಹ ಈ ರಾಶಿಯವರಿಗೆ ವ್ಯಾಪಾರದಲ್ಲಿ ಇರುವಂತಹ ಏರಿಳಿತಗಳು ಕಮ್ಮಿ ಆಗುತ್ತೆ. ಒಂದು ಸುಸ್ಥಿರ ಹಂತಕ್ಕೆ ತಲುಪ್ತೀರಾ. ವಿದೇಶಿ ವ್ಯಾಪಾರ ಮಾಡುವವರಿಗೆ ದೊಡ್ಡ ಲಾಭ ಕಾದಿದೆ. ಸುಗಂಧ ಹಾಗೂ ಜವಳಿ ಒಂದು ವಿಚಾರದಲ್ಲಿ, ಕಲೆ ಹಾಗೂ ಆಹಾರ ಉದ್ಯಮದಲ್ಲಿ ಇರುವವರಿಗೆ ಈ ಮಹಾಶಿವರಾತ್ರಿಯ ನಂತರ ಅದೃಷ್ಟದ ಬಾಗಿಲು ಕಾಸಿನ ವಿಚಾರದಲ್ಲಿ ನಂಬಿಕಸ್ಥ ವ್ಯಕ್ತಿಗಳಿಂದ ಸಲಹೆ ಸೂಚನೆಗಳನ್ನು ಪಡೆಯಿರಿ. ವೃತ್ತಿ ಹಾಗೂ ಆರ್ಥಿಕ ಒಂದು ಸ್ಥಿತಿಯನ್ನು ನೋಡೋ ಹಾಗಿದ್ರೆ, ಕಚೇರಿ ಹಾಗೂ ನೀವು ಮಾಡುವಂತಹ ಕೆಲಸದಲ್ಲಿ ಕಚೇರಿಯ ಒಂದು ವ್ಯಕ್ತಿಗಳಿಂದ ಬೆಂಬಲ ಸಿಗುತ್ತದೆ. ನಿಮ್ಮ ಕೌಶಲ್ಯಕ್ಕೆ ತಕ್ಕಂತೆ ಬೆಂಬಲ ಸಿಗುವಂಥದ್ದು ಇವತ್ತಿನ ಸಂಗತಿಗಳು ಇದೆ. ಇನ್ನು ಆರ್ಥಿಕದ ವಿಷಯದ ಬಗ್ಗೆ ನೋಡೋ ಹಾಗಿದ್ರೆ, ಆರ್ಥಿಕವಾಗಿ ನೀವು ತುಂಬಾ ಬಲಶಾಲಿಯಾಗಿರಿ. ಐಷಾರಾಮಿ ವಸ್ತುಗಳಿಗೆ ಹೂಡಿಕೆ ಮಾಡುವಂಥದ್ದು ಸಾಧ್ಯತೆ ಇದೆ. ಹಳೆಯ ಬಾಕಿಗಳು ನಿಮ್ಮ ಕೈ ಸೇರುತ್ತದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಗಂಟಲು ಹಾಗೂ ಕುತ್ತಿಗೆಯ ಸಮಸ್ಯೆ ಬರುವಂಥದ್ದು ಸಾಧ್ಯತೆಗಳು ಕಾಣಿಸ್ತಾ ಇದೆ. ಶೀತ ಹಾಗೂ ಕಫದ ಬಗ್ಗೆ ಸ್ವಲ್ಪ ವಿಚಾರವನ್ನು ಮಾಡಿ. ಮಾನಸಿಕ ನೆಮ್ಮದಿಗೋಸ್ಕರ ಶಿವನ ಮಂದಿರಕ್ಕೆ ಹೋಗಿ ಧ್ಯಾನವನ್ನು ಮಾಡಿ. ಶಿಸ್ತಿನ ಜೀವನ ನಿಮಗೆ ಆರೋಗ್ಯವನ್ನು ಲಭಿಸುತ್ತದೆ. ಇನ್ನು ಪ್ರೀತಿ ಹಾಗೂ ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನೀವು ನಿಮ್ಮ ಸಂಗಾತಿಯ ಜೊತೆಗೆ ಗುಣಮಟ್ಟದ ಸಮಯವನ್ನು ಕಳೀತೀರಾ. ವಿವಾಹ ಆಕಾಂಕ್ಷಿಗಳಿಗೆ ಉತ್ತಮವಾದ ಸಂಬಂಧಗಳು ಕೂಡಿ ಬರುತ್ತದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಲಭಿಸುತ್ತದೆ. ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಕೆಲಸಗಳಿಗೆ ಬೆನ್ಗಾವಲಾಗಿ ನಿಂತಿರುತ್ತದೆ. ಮನೆಯ ಅಲಂಕಾರಕ್ಕೆ ಹಣ ವ್ಯಯ ಆಗುವಂಥ ವಿಚಾರ ಇದೆ. ಸೊ ವೃಷಭ ರಾಶಿಯವರಿಗೆ ನಾನು ಹೇಳುವಂತಹ ಕಾರ್ಯವನ್ನು ಮಾಡಿದರೆ ಶಿವನ ಒಂದು ಆಶೀರ್ವಾದ ಸಿಗುತ್ತದೆ. ಮಹಾಶಿವರಾತ್ರಿಯ ದಿನ ಲಿಂಗಕ್ಕೆ ಹಸಿ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನು ಮಾಡಿ. ಇದರಿಂದ ಮಾನಸಿಕ ಶಾಂತಿ ಹಾಗೂ ಅಭಿವೃದ್ಧಿಗೊಳ್ಳುತ್ತದೆ. ಬಿಳಿ ಬಣ್ಣದ ಸಿಹಿ ಪದಾರ್ಥವನ್ನು ಅರ್ಪಿಸಿ. ಓಂ ನಮಃ ಶಿವಾಯ ಅಂತ ಮಂತ್ರವನ್ನು ಜಪ ಮಾಡಿ. ಸೊ ಇದಾಗಿತ್ತು ಈ ಒಂದು ಮಹಾಶಿವರಾತ್ರಿಯ ವೃಷಭ ರಾಶಿಯ ಭವಿಷ್ಯ. ಶಿವನ ಆರಾಧನೆಯಿಂದ ನಿಮ್ಮ ಒಂದು ಮನಸ್ಸು ಅಭಿವೃದ್ಧಿಯಾಗಲಿ. ಹಾಗೆ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಮುಂದಿನ ಒಂದು ವಿಡಿಯೋಸ್ಗಳಿಗೆ ಸಿಗೋಣ. ಧನ್ಯವಾದಗಳು.